अमृतंगमय हसतो मा सद्गमय तमसो मा ज्योतिर्गमय सत्यो मा अमृतंगमय ತಾಲೂಕು ಮಟ್ಟದಲ್ಲಿ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ. ವಲಯ ಮಟ್ಟವನ್ನು ಮುಗಿಸಿಕೊಂಡು ಅದರಲ್ಲಿ ವಿನ್ ಆದಂತರು 3 ಮಂದಿ ತಾಲೂಕು ಮಟ್ಟ. ತಾಲೂಕು ಮಟ್ಟದಲ್ಲಿ ವಿನ್ ಆದವರು ಜಿಲ್ಲಾ ಮಟ್ಟ, ಜಿಲ್ಲಾದಿಂದ ರಾಜ್ಯಕ್ಕೆ ಈಗಾಗಲೇ ಬೀರೂರು ಮಾತಾಡಿದರು. ಮಕ್ಕಳು ಸಾಕಷ್ಟು ಬುದ್ಧಿವಂತರು, ಕಲೆ ಇದ್ದರು. ಅದನ್ನ ಹೊರಗೆ ಹಾಕಲಿಕ್ಕೆ ಒಬ್ಬ ಗುರು ಶಿಕ್ಷಕರು ಬೇಕೇ ಬೇಕು. ಶಿಕ್ಷಕರ ಜವಾಬ್ದಾರಿ ಬಹಳಷ್ಟು ಇದೆ. ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿರುವಂತಹ ಕಲೆಯನ್ನ ಗುರುತಿಸಿ ಅವರ ಪ್ರತಿಭೆಯನ್ನು ಹೊರಗಾಕುವಂತ ಒಂದು ಸಮಯ. ಸಾಕಷ್ಟು ಕಂಪ್ಯೂಟರ್ ಈಗ, ಮೊಬೈಲ್ ಇಗಾಗಿ ಬಹಳಷ್ಟು ಮಕ್ಕಳು ಬುದ್ಧಿವಂತರಿದ್ರು ಇಂತಹ ಸ್ಟೇಜ್ ಸಿಕ್ಕಾಗ ಮಾತ್ರ ಆ ಮಗುವಿನ ಪ್ರತಿಭೆ ಗೊತ್ತಾಗಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕರು ತಮ್ಮ ತಮ್ಮ ಸ್ಕೂಲಿನಲ್ಲಿರುವ ಮಕ್ಕಳನ್ನ ಏನು ಶಿಲ್ಪಿ ರೆಡಿ ಮಾಡ್ಬೇಕಾದ್ರೆ ಹೆಂಗೆ ಕತ್ತಿ ಕೈಗಾರಿರ್ತಾರೋ ಹಂಗ ಶಿಕ್ಷಕರು ಮಕ್ಕಳನ್ನ ಕೈ ಹೊರಹಾಕುವಂತ ಸಂದರ್ಭ. ಬಹಳಷ್ಟು ಶಿಕ್ಷಕರು ಅವರಲ್ಲಿ ಇರುವಂತ ಕಲೆಯನ್ನ ಮಕ್ಕಳಲ್ಲಿ ಹೊರಹಾಕುವಂತದನ್ನ ಮಾಡ್ತಾ ಇದ್ದಾರೆ. ಏನು ಈಗಾಗಲೇ ಮಕ್ಕಳು ತಯಾರಿಯಲ್ಲಿದ್ದಾರೆ, ಸ್ಪರ್ಧೆ ಮಾಡಬೇಕು, ನಾವು ಗೆಲ್ಲಬೇಕು ಅಂತೇಳಿ ತಂದೆ ತಾಯಿ ಮಕ್ಕಳ ಕಲೆಯನ್ನು ನೋಡಲಿಕ್ಕೆ ಸಾಕಷ್ಟು ಜನ ಬಂದಿದ್ದೀರಿ. ಸಾಕಷ್ಟು ಸಮಯ ಬೇಕು. ಈಗಾಗಲೇ ಸ್ಕೂಲ್ ಜಗದ ಸಮಸ್ಯೆ ಅಂತ ಹೇಳಿ ಕಾರ್ಯಕ್ರಮ ಮಾಡಲಿಕ್ಕೆ ರೋಟರಿ ಸ್ಕೂಲನ್ನ ಆಯ್ಕೆಯನ್ನು ಮಾಡಿಕೊಂಡು ಹಿಂದೂ ಇಲ್ಲೇ ಮಾಡಿದ್ರು. ಶಿಕ್ಷಣ ಅಂದ್ರೆ ಎಲ್ಲರಿಗೂ ಬೇಕಾದಂತಹ ಶಿಕ್ಷಣ. ಬಡವರಿದ್ದರೂ ಮಕ್ಕಳನ್ನ ಶಿಕ್ಷಣವನ್ನ ಮಾಡಿಸ್ಬೇಕನ್ನೋದು ಬಹಳಷ್ಟು ತಂದೆ ತಾಯಿ ಆಸೆ. ಬರೀ
ಶಿಕ್ಷಣ ಪರ್ಸೆಂಟೇಜ್ ಮಾಡೋಕ್ಕಿಂತ ಜೀವನದಲ್ಲಿ ಕಲೆಯನ್ನ ಹೊರಗಾಕುವಂತಹ ಮಾಡಬೇಕು. ಕ್ರೀಡೆ ಇರುವುದು ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಮಕ್ಕಳಲ್ಲಿ ಜೀವನದಲ್ಲಿ ಬಹಳಷ್ಟು ಮುಂದೆ ಹೋಗಲಿಕ್ಕೆ ಸಾಧ್ಯ. ಕ್ರೀಡಾಪಟು ಇದ್ದರೆ ಅವರು ಜಾಬ್ ಇರಬೇಕಂದ್ರೆ ಅದಕ್ಕೂ ಮೀಸಲಾತಿಯನ್ನ ಇಟ್ಟಿರ್ತಾರೆ. ಅದಕ್ಕೆ ಮಕ್ಕಳಲ್ಲಿ ಕಲೆಯನ್ನ ಬೆಳೆಸುವಂಥದ್ದು ಶಿಕ್ಷಕರ ಜವಾಬ್ದಾರಿ ಹೆಚ್ಚು ಅಂತೇಳಿ ಇವತ್ತು ಕರೆದು ಮಾತಾಡ ನಮ್ಮ ನಾಡಿನ ಸಂಪೂರ್ಣ ಸೊಬಗು ಮುಂದಿನ ಪೀಳಿಗೆಗೂ ಗೊತ್ತಿರಬೇಕಂತ ಹೇಳಿ ಶಿಕ್ಷಣ ಇಲಾಖೆ ಪ್ರತಿಭಾ ಕಾರಂಜಿ ಅಂತಕ್ಕಂಥ ಕಾರ್ಯಕ್ರಮವನ್ನ ಜಾರಿ ಮಾಡಿದೆ. ಆ ಸಂದರ್ಭದಲ್ಲಿ ನಾನು ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಪಂಚಾಯತಿಯ ಉಪಾಧ್ಯಕ್ಷನಾಗಿದ್ದೆ. 2007ನೇ ಸಾಲಿನಲ್ಲಿ ಬಹುಶಃ ಇದು ಜಾರಿ ಆಯಿತು ಕಾರ್ಯಕ್ರಮ. ನಾನು ಇಡೀ ಜಿಲ್ಲೆಯನ್ನು ಸಂಪರ್ಕ ಮಾಡಿದ್ದೆ. ಈ ಕಾರ್ಯಕ್ರಮ ಹೊಸದಾಗಿ ಕಾರ್ಯಕ್ರಮ ಬಂದಿತ್ತು. ಕೆಲವೊಂದು ತಾಲೂಕಿನಲ್ಲಿ ಜಾತ್ರೆ ಈ ಕಾರ್ಯಕ್ರಮ ನಡೀತಾ ಇತ್ತು. ಬರೀ ಶಿಕ್ಷಕರು ಮಕ್ಕಳು ಪಾಲ್ಗೊಂಡಿದ್ದಿಲ್ಲ, ಅವರ ಪಾಲಕರು ಪಾಲ್ಗೊಂಡು ದೊಡ್ಡ ಜಾತ್ರೆ ಈ ಕಾರ್ಯಕ್ರಮ ನಡೀತಿತ್ತು. ಅಷ್ಟು ಅಚ್ಚುಕಟ್ಟಾಗಿ ಆ ಕಾರ್ಯಕ್ರಮ ಅವತ್ತಿಂದ ಇವತ್ತಿನವರೆಗೂ ಸಹಿತ ನಡೆದು ಬಂದಿದ್ದೇವೆ. ಇಲ್ಲಿ ವಿದ್ಯಾರ್ಥಿಗಳು ಬರೀ ಪಠ್ಯಪುಸ್ತಕ ಚಟುವಟಿಕೆ ಹೆಚ್ಚು ಮಹತ್ವ ಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಜೀವನ ಪರಿಪೂರ್ಣ ಆಗ್ಬೇಕಂದ್ರೆ ಪಠ್ಯಪುಸ್ತಕ ಚಟುವಟಿಕೆಗಳಿಗೆ ಆಟ ಪಾಠ ಸಾಂಸ್ಕೃತಿಕ ಚಟುವಟಿಕೆ ಕಡೆ ಸಾಹಿತ್ಯದ ಬಗ್ಗೆ ಸಹಿತ ಅವರು ತೊಡಗಿಸಿಕೊಂಡಾಗ ಮಾತ್ರ ಅವರ ವಿದ್ಯಾರ್ಥಿ ಜೀವನ ಪರಿಪೂರ್ಣ ಆದಂತಾಗ್ತದೆ. ಆ ದೃಷ್ಟಿಯಿಂದ ಪ್ರತಿಭಾ ಕಾರಂಜಿ ಅಂತಕ್ಕಂಥದ್ದು ಬಹಳ ಮಹತ್ವವಾದಂಥ ಒಂದು ಕಾರ್ಯಕ್ರಮ ನಮ್ಮ ವಿದ್ಯಾರ್ಥಿಗಳು. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಸಹಿತ ಪ್ರತಿಭೆ ಅಂತಕ್ಕಂಥದ್ದು ಇದ್ದೇ ಇರ್ತದೆ. ಅದು ಇಂಥ ವೇದಿಕೆಗೆ ಬಂದಾಗ ಆ ಮಗುವಿನ ಅಡಗಿದಂಥ ಪ್ರತಿಭೆ ಗೊತ್ತಾಗ್ತದೆ. ಆ ವೇದಿಕೆ ಮುಖಾಂತರ ಆ ಪ್ರತಿಭೆ ಕಾರಂಜಿ ರೂಪದಲ್ಲಿ ಚಿಮ್ಮಿ ಅವಳಿಂದ ಅವಳ ಪ್ರತಿಭೆ ಅರ್ಥ ಆಗ್ತದೆ. ಅವರ ಪಾಲಕರಿಗೆ, ಶಿಕ್ಷಕರಿಗೆ, ಇಲ್ಲಿ ನೆರೆದಂತ ಎಲ್ಲರಿಗೂ ಸಹಿತ ಆ ಪ್ರತಿಭೆ ಕಾರಂಜಿ ರೂಪದಲ್ಲಿ ತುಂಬಿದಾಗ ಅವರ ಪ್ರತಿಭೆಗೆ ಒಂದು ಮಹತ್ವ ಬರ್ತದೆ. ಆ ದೃಷ್ಟಿಯಿಂದ ಇವತ್ತ ನಮ್ಮ ತಾಲೂಕಿನಲ್ಲಿ ಈಗಾಗಲೇ ತಾಲೂಕಿನ ಕೆಳಗಿನ ಹಂತದಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿದು ಇವತ್ತು ತಾಲೂಕು ಮಟ್ಟಕ್ಕೆ ನಮ್ಮ ಮಕ್ಕಳು ಭಾಗಿಯಾಗಿದ್ದಾರೆ. ಅಲ್ಲಿ ಆ ಪ್ರತಿಭೆಯನ್ನು ತೋರಿಸಿ ಗೆದ್ದಂಥ ಮಕ್ಕಳು ಇವತ್ತು ತಾಲೂಕು ಮಟ್ಟಕ್ಕೆ ಬಂದಿದ್ದಾರೆ. ಇಲ್ಲೇ ತೆರೆಗಡೆ ಆದಂಥವರು ಈಗ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟಕ್ಕೆ ಹೋಗಬೇಕು. ಮತ್ತು ಆ ಮಗು ಕನಿಷ್ಠ 5,000 ರಿಂದ 8,000 ರೂಪಾಯಿಗಳ ಖರ್ಚುವನ್ನು ಮಾಡ್ತಕ್ಕಂಥ ಸಂದರ್ಭ ಇವತ್ತು ನಮಗೆ ಇಲಾಖೆ ಕೊಟ್ಟಿದೆ. ಛದ್ಮವೇಷಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಮಗುವನ್ನು ಮೀಸಲಿಟ್ಟಿವಿ. ಆ ಮಗುವಿನಲ್ಲಿರ್ತಕ್ಕಂಥ ಯಾವುದೇ